ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಆಗಿದೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ಹೂವು ಇಡಬೇಕಷ್ಟೆ. ಫಿಶ್ಗೆಲ್ಲ ಊಟ ಹಾಕಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ತಿಂಡಿ ಮಾಡಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ಎಲ್ಲ ಕ್ಲೀನ್ ಮಾಡಿ ಮತ್ತು ಹೊರಗಡೆ ಎಲ್ಲ ಹಾಲಿಟ್ಟಿದ್ದೀನಿ. ಈಗ ಚಪಾತಿ ಮಾಡೋಣ ಅಂತ ಟೈಮ್ ಆಗಿದೆ ಅಲ್ಲೇ, ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ಬರೀ ಚಪಾತಿ ಇಟ್ಟು ಕಲಿಸ್ಕೊಳ್ಳೋಣ ಫಸ್ಟು. ಸೊ ಅದಕ್ಕೋಸ್ಕರ ಹಾಲಿಟ್ಟಿದ್ದೀನಿ. ಬನ್ನಿ ಕಲಿಸ್ಕೊಳ್ಳೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಈಗ ನೋಡಿ ನಾನು ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದು ಈಗ ಜರಡಿ ಹಿಡಿತಾ ಇದ್ದೀನಿ. ಗೋಧಿ ಹಿಟ್ಟು, ಬಟ್ ಗೋಧಿ ಹಿಟ್ಟಿಗೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಎಲ್ಲ ಯಾವ ಬ್ರ್ಯಾಂಡ್ ತಗೊಂಡ್ರು ಮುಂಚೆ ಥರ ಕ್ವಾಲಿಟಿ ಇರೋದೇ ಇಲ್ಲ ಈಗಿನ ಗೋಧಿ ಹಿಟ್ಟಲ್ಲಿ. ಸೊ ಯಾವ್ದು ಆಶೀರ್ವಾದ ಆಗಲಿ ಯಾವುದೇ ಆಗಲಿ ಅಷ್ಟೊಂದು ಗುಡ್ ಕ್ವಾಲಿಟಿ ಸಿಗೋದೇ ತುಂಬ ಕಷ್ಟ ಆಗಿದೆ. ಸೊ ಈಗ ಜರಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಅಂದರೆ ಚಪಾತಿ ಒಸಿಬೇಕಾದ್ರೆ ಆವಾಗ ಸ್ವಲ್ಪ ಬೇಕಾಗುತ್ತೆ ಅಂತ ಒಂದು ಸ್ವಲ್ಪ ಹಿಟ್ಟು ತಗೊಳ್ತಾ ಇದ್ದೀನಿ. ಈಗ ಉಪ್ಪು ಮಿಕ್ಸ್ ಮಾಡಿ, ಆ್ಯಕ್ಚುಲಿ ಹಾಲು ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಯಬೇಕಾಯಿತು. ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಎಣ್ಣೆ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ಹಾಲು ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ಬಿಸಿ ಇರಬೇಕು. ಎಣ್ಣೆನ ಕಾಸ್ಕೊಂಡ್ರೆ ಬೆಟರು. ಬಟ್ ನನಗೆ 9 ಗಂಟೆಗೆಲ್ಲ ತಿಂಡಿ ಆಗಬೇಕಾಯ್ತು. ನಾನು ಬಂದಿದ್ದೆ 7:30 ಹೊರಗಡೆ ಎಲ್ಲ ಕ್ಲೀನ್ ಮಾಡಿ. ಸೊ ಅಷ್ಟಾಗಿತ್ತು. ಅದಕ್ಕೋಸ್ಕರ ಅಷ್ಟೊತ್ತಿಗೆ ಪಲ್ಯ ಮತ್ತು ಚಪಾತಿ 2 ಮಾಡಬೇಕಾಯ್ತಲ್ಲ, ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ಕಲಿಸ್ತಾ ಇದ್ದೀನಿ. ಚಪಾತಿ ಅಂದರೆ ಸ್ವಲ್ಪ ಲೇಟ್ ಅದೇ ಆಗುತ್ತೆ. ಅದೇ ಪಲ್ಯನೂ ಮಾಡ್ಕೋಬೇಕಲ್ಲ, ಅದರ ಜೊತೆಗೆ ಚಟ್ನಿನೂ ಮಾಡಬೇಕಾಯಿತು. ಬಟ್ 2 ಮಾಡೋಕ್ಕೆ ಅಲ್ಲ 3 ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದು ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಪಾತ್ರೆ ಬೇರೆ ಇತ್ತು, ಅದನ್ನೆಲ್ಲ ತೊಳೆದು ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಸಿಡ್ತೀನಿ. ಫಸ್ಟು ಹಾಲು ಹಾಕಿ ಕಲಸಿದ್ರೆ ಮೆತ್ತಗೆ ಬರುತ್ತೆ ಚಪಾತಿ. ಆ್ಯಕ್ಚುಲಿ ಅದೇ ಮೀಡಿಯಮ್ ರೇಂಜಲ್ಲಿ ಬಿಸಿ ಇರಬೇಕು. ನಾನು ಅಷ್ಟೊಂದು ಕಾದೇ ಇರಲಿಲ್ಲ, ಬೇಗ ಕಲಿಸ್ದೆ. ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಇತ್ತು. ಮಧ್ಯಾಹ್ನ ಆದರೂ ಕೂಡ ಹಾಲು ಕಲಸಿದ್ರೆ ಗಟ್ಟಿ ಆಗೋದಿಲ್ಲ. ನೀಟಾಗಿ ಕಲಸಿ ಆ ಕಡೆ ಎತ್ತಿಟ್ಟೆ. ಈಗ ಇದೆಲ್ಲ ಒರೆಸ್ಕೊಂಡು ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲಿಂದ ತರಕಾರಿ ಹೆಚ್ಕೊಳ್ಳೋಣ ಅಂತ. ನೈಟ್ ಮಾಡಿದ್ದು ಸಾರಿತ್ತು, ಅದನ್ನು ಬಿಸಿ ಮಾಡ್ತಾಯಿದ್ದೆ. ಈಗ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟಿಗೆ ಏನು ಗೊತ್ತಾ, ಕಡಲೆಕಾಳು ಚಿಕ್ಕ ಕಡಲೆ ಬರುತ್ತಲ್ಲ, ಅದನ್ನು ನೆನೆ ಹಾಕಿದ್ದು. ನೈಟೇ ನೆನೆ ಹಾಕಿದ್ದೆ. ಸೊ ಬಟಾಣಿ ಇರಲಿಲ್ಲ ಅಂತ, ಯಾಕಂದರೆ ತರಕಾರಿ ಆಲೂಗೆಡ್ಡೆ ಇರಲಿಲ್ಲ, ಹುಳ್ಳಿಕಾಯಿ ಮತ್ತು ಕ್ಯಾರೆಟ್ ಅಷ್ಟೇ ಇದ್ದಿದ್ದು. ಅದಕ್ಕೋಸ್ಕರ ಕಡಲೆ ಹಾಕಿದೆ. ಸೊ ಈಗ ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದು ಅದನ್ನು ತೊಳ್ಕೊಂಡು ಅದು ಕಟ್ ಮಾಡೋದು ಇದ್ರಲ್ಲಿ ಹಾಕಿ ಚಿಕ್ಕದಾಗಿ ಕಟ್ ಮಾಡಿಕೊಡುತ್ತೆ. ಸೊ ಅದನ್ನು ಮತ್ತು ಕಡಲೆಕಾಳು ಬೇಗ ಬೇಯೋದಿಲ್ಲ. ಇದ್ರ ಜೊತೆ ತರಕಾರಿ ಜೊತೆ ಆದರೆ ತರಕಾರಿ ಬೇಗ ಬೇಯುತ್ತೆ. ಅದಕ್ಕೆ ಕಡಲೆಕಾಳು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ. ಕುಕ್ಕರಲ್ಲಿ ಕೂಗ್ಸಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಪಲ್ಯ ಎಲ್ಲ, ಅದಕ್ಕೋಸ್ಕರ ಈಗ ಕಟ್ ಮಾಡಿಕೊಂಡು ಈರುಳ್ಳಿನ
ಅದನ್ನು ಚಿಕ್ಕದಾಗೆ ಕಟ್ ಮಾಡುತ್ತೆ. ಇದು ಬೇಗ ಆಗುತ್ತೆ. ಈರುಳ್ಳಿ ಚಿಕ್ಕ ಇದು ಕಣ್ಣೂರಿ ಬರೋದೇ ಇರೋಲ್ಲ, ಬಟ್ ಸಿಪ್ಪೆ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಕಣ್ಣೂರಿ ಬರುತ್ತೆ. ಈಗ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಟು ಅದು ಕುಕ್ಕರ್ ತೊಳೆದಿರೋದಲ್ಲ, ನೀರಿನ ಅಂಶ ಎಲ್ಲ ಹೋಗ್ಬೇಕು. ಅದಕ್ಕೋಸ್ಕರ ಹುಳ್ಳಿಕಾಯಿ ತಗೊಂಡೆ, ಬಟ್ ಅಷ್ಟು ಹಚ್ಚಲಿಲ್ಲ, ಸ್ವಲ್ಪ ತೆಗೆದಿಟ್ಟೆ. ಕ್ಯಾರೆಟ್ 4ರಿಂದ 5 ತೊಗೊಂಡಿದ್ದೆ. ಒಂದು ಮೀಡಿಯಮ್ ರೇಂಜಿಗಿದ್ವು, ಚಿಕ್ಕ ಕ್ಯಾರೆಟ್ ಮೀಡಿಯಮ್ ರೇಂಜಲ್ಲಿದ್ವು ನೋಡಿ. ಅದಕ್ಕೆಲ್ಲ ಸಿಪ್ಪೆ ತೆಗೆದು ನಿಮಗೆ ತೋರಿಸೋಣ ಅಂತ ಇಲ್ಲಿಟ್ಟು ಮಧ್ಯದಲ್ಲಿ ಆ ಸಿಪ್ಪೆ ತೆಗೆದು, ಎಣ್ಣೆ ಜಾಸ್ತಿ ಹಾಕಿಲ್ಲ, ಒಂದು ಸ್ವಲ್ಪ ಸಾಸಿವೆ, ಚಿಟಪಟ ಅಂತ ಚೆನ್ನಾಗಿ ಸಿಡಿತಾ ಇರ್ಬೇಕಾದ್ರೆ ಕರಿಬೇವು. ನಾನು ಕರಿಬೇವು ಮುಂಚೆನೇ ತೊಳೆದು ಇಟ್ಟಿದ್ದೆ, ಮತ್ತು ಒಗ್ಗರಣೆ ಹಾಕ್ಬೇಕಾದ್ರೆ ಬೇಗ ತೊಳ್ಕೊಳಕ್ಕಾಗಲ್ಲ ಅಂತ. ಆ ಟೈಮಲ್ಲಿ ತೊಳ್ಕೊಳಕ್ಕೆ ಹೋದರೆ ಎಣ್ಣೆ ಕಣ್ಣಿಗೆ ರಾಚೋ ಅಲ್ಲ, ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಆ ಥರ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆ ಸಾಸಿವೆ. ಆ ಥರ ಆದಮೇಲೆ ನೋಡಿ ಇದಾಗ್ದಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಅಂದರೆ ಕರಿಬೇವು ಹಾಕಿದಾಗ ಚಿಟಪಟ ಅಂತ ಸಿಡಿಯುತ್ತೆ, ಚಿಟಪಟ ಚಿಟಪಟ ಅಂತ ಸೌಂಡ್ ಬರುತ್ತೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೆಲ್ಲ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ಫ್ರೈ ಏನಲ್ಲ ಒಂದು ಸ್ವಲ್ಪ ಆದಮೇಲೆ ಚಿಕ್ಕ ಕಡಲೆ ಹಾಕ್ತಾಯಿದ್ದೀನಿ. ಒಂದು 2-3 ನಿಮಿಷ ಬಿಟ್ಟು ಆಮೇಲೆ ಕಡಲೆಕಾಳು ನೆನೆ ಹಾಕಿದ್ನಲ್ಲ ಅದನ್ನು ಹಾಕ್ತೀನಿ. ಯಾಕಂತಂದ್ರೆ ಒಂದು ಸ್ವಲ್ಪ ಹೊತ್ತು ಬೆಂದಿದ್ದಾದಮೇಲೆ ತರಕಾರಿ ಹಚ್ಕೊಳ್ಳೋ ಅಷ್ಟೊತ್ತಿಗೆ ಅದೊಂದು ಸ್ವಲ್ಪ ಒಂದು 1/4 ಭಾಗದಷ್ಟು ಫ್ರೈ ಆಗಿರುತ್ತೆ. ಆಮೇಲೆ ತರಕಾರಿ ಇದು ಹುಳ್ಳಿಕಾಯಿ ಮತ್ತು ಕ್ಯಾರೆಟ್ ಬೇಗ ಬೇಯುತ್ತೆ, ಕಡಲೆಕಾಳು ಅಷ್ಟು ಬೇಗ ಬೇಯೋದಿಲ್ಲ. ಸೊ ನೋಡಿ, ಇವಾಗ ಚಿಕ್ಕ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ, ನೆನೆಸಿರೋದು. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದು ಫ್ರೈ ಆಗಲಿ ಅಂತ ಕಡಿಮೆಯಲ್ಲಿಟ್ಟು ಈಗ ತರಕಾರಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ನನಗೆ ಏನಂತಪ್ಪ ಕತ್ತಿಲಿ ಹಚ್ಚಿ ಅಭ್ಯಾಸ ನಮ್ಮ ಮನೇಲೆಲ್ಲ. ಅಂದರೆ ಕಾಯಿ ತುರಿ ಮಣೆ ಬರುತ್ತಲ್ಲ, ಅದರಲ್ಲಿ ಹಚ್ಚಿ ಅಭ್ಯಾಸ. ಅದಕ್ಕೋಸ್ಕರ ಇದರಲ್ಲಿ ಒಂದು ಸ್ವಲ್ಪ ಅಷ್ಟು ಪ್ರಾಕ್ಟೀಸ್ ಇಲ್ಲ, ಪರವಾಗಿಲ್ಲ. ಕ್ಯಾರೆಟಲ್ಲಿ ಹಚ್ಕೊಳ್ತಾ ಇದ್ದೀನಿ. ಸೊ ತೊಳ್ಕೊಬೇಕಲ್ಲ. ಮಣೆ ಏನು ಗೊತ್ತಾ, ಈಗ ಚಪಾತಿ ಮಾಡ್ತೀನಿ, ನಾನು ಮಣೆ ಮೇಲೆ ಹಚ್ಚಿದ್ರೆ ಸಪ್ರೇಟಾಗಿ ತರಕಾರಿ ಹಚ್ಚೋ ಮಣೆ ಇಲ್ಲ. ಅದಕ್ಕೋಸ್ಕರ ಚಪಾತಿ ಮಣೆ ಮೇಲೆ ಹಚ್ಚಿದ್ರೆ ಅದು ಫುಲ್ಲು ಏನಾಗುತ್ತೆ, ನೀರು ಒದ್ದೆ ಆಗುತ್ತೆ, ಚಪಾತಿ ಹೊಸಿಬೇಕಾದ್ರೆಲ್ಲ ಕಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಿಟ್ಟು ಆ ಥರ ಹೋದ್ಸಲಿ ಮಾಡಿಕೊಂಡು ತುಂಬ ಕಷ್ಟ ಆಯಿತು ಚಪಾತಿ ಹೊಸಬೇಕಾದ್ರೆ. ಅದಕ್ಕೋಸ್ಕರ ಈಗೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹುಳ್ಳಿಕಾಯಿ ಮತ್ತು ಕ್ಯಾರೆಟು ಕಟ್ ಮಾಡಿ ಆಮೇಲೆ 2 ಸಲ ನೀರಲ್ಲಿ ತೊಳ್ಕೊಂಡ್ರೆ, ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ತೊಳ್ಕೊಬೇಕು. ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ತರಕಾರಿ ಹೆಚ್ಚೋದೆಲ್ಲ. ಸೊ ಒಂದೊಂದು ಡಿಶ್ಶಿಗೆ ಒಂದೊಂದು ಥರ ತರಕಾರಿ ಹೆಚ್ಚುತ್ತಾ ಇರಬೇಕು, ಇಲ್ಲ ಅಂತಂದರೆ ಚೇಂಜಸ್ ಆಗಿಬಿಡುತ್ತೆ. ಈಗ ಪಲ್ಯಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಿಗೆ ಹಚ್ಚಿದ್ರೆ ಚೆನ್ನಾಗಿರೋದಿಲ್ಲ, ಬೇಗ ಬೇಯೋದಿಲ್ಲ. ಸೊ ಹೆಚ್ಚಾಗಿರೋ ಕ್ಯಾರೆಟ್ನ ನಾನು ಜ್ಯೂಸ್ ಥರ ಮಾಡ್ತೀನಿ, ಜ್ಯೂಸರಲ್ಲಿ. ಯಾಕಂತಂದರೆ ಆ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು, ವಿಟಮಿನ್ ಎ ಇರುತ್ತೆ. ಮತ್ತು ನಾನು
ಒಂದು ವಾರ ಕಂಟಿನ್ಯೂಸಾಗಿ ಕುಡ್ದಿದ್ದಕ್ಕೆ ನನ್ನ ಈ ಇಮ್ ಸೈ ಐಸೈಟ್ ಕೂಡ ಇಂಪ್ರೂವ್ಮೆಂಟ್ ಆಗಿತ್ತು. ನೋಡಿ ಈಗ ಚಿಕ್ಕದಾಗಿ ಹಚ್ಚುತ್ತಾ ಇರೋದು. ಈಗ ಹುಳ್ಳಿಕಾಯಿ ಎಲ್ಲ ಜೋಡಿಸ್ಕೊಂಡು ಹಚ್ಚುತ್ತಾ ಇದ್ದೀನಿ. ಮುಂಚೆ ತಕ್ಕೊಂಡಿದ್ದೆವು, ಬಟ್ ಒಂದೊಂದು ಮಿಸ್ ಆಗಿರುತ್ತಲ್ಲ. ಹಚ್ಚಿ ತೊಳ್ಕೊಳ್ತಾ ಇದ್ದೀನಿ. ಈಗೆಲ್ಲ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊತಿದ್ದೀನಿ. ತೊಳಿತಾ ಇದ್ದೀನಿ ನೋಡಿ. ಈಗ ಒಂದ್ಸಲಿ ತೊಳೆದು ಇನ್ನೊಂದ್ಸಲಿ ಆ ನೀರಲ್ಲಿ ತೊಳಿತೀನಿ, ಫಿಲ್ಟ್ರ್ ನೀರಲ್ಲಿ. ಸೊ ಈಗ ನೋಡಿ ಸ್ವಲ್ಪ ಬೆಂದಿದೆಯಲ್ಲ. ಸೊ ಈಗ ತರಕಾರಿ ಹಾಕ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿದ್ಮೇಲೆ ಮಸಾಲ ರುಬ್ಕೋಬೇಕಲ್ಲ. ಈಗ ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಆಲೂಗೆಡ್ಡೆ ಜಾಸ್ತಿ ತಿಂದರೆ, ಆಲೂಗೆಡ್ಡೆ ಇರಲಿಲ್ಲ ಅನಿವಾರ್ಯ, ಬಟ್ ಆಲೂಗೆಡ್ಡೆ ಜಾಸ್ತಿ ತಿನ್ನಲೇಬೇಡ, ಯಾಕಂತಂದರೆ ಗ್ಯಾಸ್ಟ್ರಿಕ್ ತುಂಬ ಆಗುತ್ತೆ. ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಇರೋರು ಸ್ವಲ್ಪ ಬೇರೆ ಹೀರೆಕಾಯಿ, ಬದನೆಕಾಯಿ ಹಾಕ್ಕೋಬೋದು. ಬಟ್ ಬದನೆಕಾಯಿಗಿನ್ನ ಹೀರೆಕಾಯಿ, ಬೇರೆ ತರಕಾರಿಗಳು ಸಹ ಹಾಕ್ಬೋದು. ಇದು ಗೆಡ್ಡೆಕೋಸು ಅಂತಾರಲ್ಲ, ಅದು ನೌಕಲ್ಲ ಅಂತೀವಿ, ಮತ್ತು ಗೆಡ್ಡೆಕೋಸು ಅಂತಾರೆ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಅದು ಕೂಡ ಹಾಕ್ಕೋಬೋದು ಪಲ್ಯಕ್ಕೆಲ್ಲ, ಚೆನ್ನಾಗಿರುತ್ತೆ. ಒಂದು 15 ನಿಮಿಷ ಅಲ್ಲ, ಒಂದು 10 ನಿಮಿಷ ಬಿಟ್ಟು ಆಮೇಲೆ ನಾವು ಕೈ ಆಡಿಸ್ತಾ ಇರಬೇಕು. ಮೀನ್ಸ್ ಇದು ಅನ್ನದ ಕೈ ಅಥವಾ ಚೂಚುಣಿಕೆ ಅಂತ ಹೇಳ್ತಾರೆ, ಅದನ್ನ ತಿರುಗಿಸ್ತಾ ಇರಬೇಕು. ಇಲ್ಲಾಂದ್ರೆ ನಾನು ಫುಲ್ ಕಡಿಮೆ ಇಟ್ಟಿದ್ದೆ ಗ್ಯಾಸ್ದು, ಯಾಕಂತಂದರೆ ನಾವು ಎಲ್ಲೋ ಬೇರೆ ಕೆಲಸ ಮಾಡ್ಬೇಕಾದ್ರೆ ತಳ ಇಡಿದ್ರೆ ಯಾಕೆ ಅಂತ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಇಟ್ಬಿಟ್ಟಿದ್ದೆ. ಈಗ ಮೆಣಸಿನ್ಕಾಯಿ, ಅವು ದಪ್ಪ ಮೆಣಸಿನ್ಕಾಯಿ ಎಲ್ಲ ಖಾರ ಇರೋದಿಲ್ಲ ಅಂತೇಳಿ ಒಂದು 7-8 ಹಾಕಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಹಚ್ಬೇಕಾಯ್ತು, ಟೈಮ್ ಇರಲಿಲ್ಲ ಅಂತೇಳಿ ಅದರಲ್ಲೇ ಹಾಕ್ತೆ. ಇದು ಕ್ಲಿಪ್ಪಿಂಗ್ ಮಿಸ್ ಆಯಿತು. ಇದು ಒಂದು 8ರಿಂದ ಬೆಳ್ಳುಳ್ಳಿ ಹೆಸರು, ಒಂದು ಅರ್ಧ ಇಂಚಷ್ಟು ಶುಂಠಿ ಹಚ್ಚಿ ಹಾಕ್ಕೊಂಡು ಆ ಮಸಾಲೆನ ಈಗ ಹಾಕ್ತಾಯಿದ್ದೀನಿ. ಕಾಯಿನ ನಾನು ಮಿಕ್ಸಿಗೆ ಹಾಕೋದಿಲ್ಲ, ಅದನ್ನು ಹಂಗೆ ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಕಾಯಿ ಒಂದು ಚಿಕ್ಕ ಕಪ್ಪಲ್ಲಿ, ಅದು ಜಾಮೂನ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು. ಈಗ ಮೆಣಸು, ಚಕ್ಕೆ, ಲವಂಗದ ಪುಡಿ, ಇದು ಲವಂಗ, ಸ್ವಲ್ಪ ಕಾಫಿ ಕಲರ್ ಇರುತ್ತಲ್ಲ ಅದು, ಮತ್ತು ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕೊಂಡಿದ್ದೀನಿ. ಆಮೇಲೆ ಉಪ್ಪು ಹಾಕಲಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಅದನ್ನು ಮಿಕ್ಸ್ ಮಾಡಿ ಬೇಯಕ್ಕಿಟ್ಟಿದ್ದೀನಿ. ಈಗ ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂತ ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟಿದ್ದೀನಿ. ಸೊ ಈಗ ಚಪಾತಿ ಇಟ್ಟು ಬಸಿಬೇಕಲ್ಲ. ಸೊ ಟೈಮ್ ಆಗುತ್ತೆ, ಅಲ್ಲೇ 8:30 ಆಗಿತ್ತು ಈ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಸೊ ಚಪಾತಿ ಬಸಿಯೋಣ ಅಂತ ಬಸಿತಾ ಇದ್ದೀನಿ. ಆ್ಯಕ್ಚುಲಿ ಲೇಯರ್ ಒರೆಸಿಬೇಕಾಯಿತು, ಟೈಮ್ ಆಗುತ್ತೆ ಅಂದಿದ್ದಕ್ಕೆ
ಒಂದು ರೌಂಡ್ ಅಷ್ಟೇ ಹೊಸ್ತಿದ್ದು. ಇಷ್ಟ ಆಗಿತ್ತು. ಸೊ ಟೈಮ್ ಆಗುತ್ತೆ ಅಂದ್ರಲ್ಲ, ಸೊ ಅದಕ್ಕೆ ಎರಡು ಹಂಚಿಟ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಸುಟ್ಟೆ. 5 ಚಪಾತಿ ಮಾಡಿಕೊಟ್ಟೆ ಅನಿಸುತ್ತೆ ಬಾಕ್ಸಿಗೆ ತಗೊಳೋದಕ್ಕೆ. ಟೈಮ್ ಆಯಿತು ಅಲ್ಲೇ 8:45ಗೆಲ್ಲ ಟೈಮ್ ಆಯಿತು ಅಂದಿರು. ಒಂದೊಂದ್ಸಲಿ 9 ಗಂಟೆಗೆ ಹೋಗ್ತಾರೆ, ಒಂದೊಂದ್ಸಲಿ 9:50 9:30 ಆದರೂ ಅವ್ರದ್ದು ಲೇಟ್ ಆದರೆ ಪರವಾಗಿಲ್ಲ, ನಾವು ಮಾತ್ರ ಲೇಟ್ ಮಾಡೋಂಗಿಲ್ಲ. ಸೊ ಈ ಥರ ಫಾಸ್ಟಾಗಿ ಆ್ಯಕ್ಚುಲಿ ನಾನು ಸೊ ಆ ಥರದಲ್ಲಿ ಒಂದು 4-5 ಚಪಾತಿ ಒಂದು ಲೇಯರಲ್ಲಿ ಅಂದರೆ ಬೇಯಿಸ್ಕೊಟ್ಟಿದ್ದಾಯಿತು. ಸೊ ಈಗ ಮಜ್ಜಿಗೆ ಮಾಡೋಣ ಅಂತ, ಅಂದರೆ ಅದು ತೊಳಿಬೇಕಾಯ್ತು. ಸೊ ಅರ್ಜೆಂಟಿಗೆ ಇನ್ನೇನು ಕ್ಯಾರೆಟ್ ಅಲ್ವಾ ಅಂತೇಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಜಸ್ಟ್ ಮಿಕ್ಸಿಗೆ ಹಾಕ್ಕೊಟ್ಟಿದ್ದಷ್ಟೇ. ಸೊ ಅದೆಲ್ಲ ಆದಮೇಲೆ ನಾನು ಹನುಮಾನ್ ಚಾಲೀಸ ಕೇಳ್ತೀನಿ. ಸೊ ಮುಂಚೆ ಮೊಬೈಲಲ್ಲೇ ಕೇಳ್ತಿದ್ದೆ, ವೀಡಿಯೋಸ್ ಮಾಡ್ತಿರ್ಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಟ್ಯಾಬಲ್ಲಿ ಕೇಳ್ತಾಯಿದ್ದೆ. ಕೆಲಸ ಮಾಡಬೇಕಾದ್ರೆ ಬೋರ್ ಆಗಬಾರ್ದು ಅಂತಲ್ಲ, ಬಟ್ ಕೇಳಿದ್ರೆ ಒಳ್ಳೆಯದು ಅಂತ ಎಕ್ಸಾಮ್ ಡೇಸಿಂದ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಕ್ಸಾಮ್ ಅಂತಲ್ಲ, ಮುಂಚೆಯಿಂದನೂ ಕೇಳ್ತಾಯಿದ್ದೆ. ಅಂದರೆ ಒಟ್ಟು ಕೇಳ್ತಾಯಿದ್ದೆ, ಡೈಲಿ ಕೇಳ್ತಾ ಇರಲಿಲ್ಲ ಅಂದರೂ 2 ದಿವ್ಸಕ್ಕೊಂದ್ಸಲಿ ಅವಾಗಾದರೂ ಕೇಳ್ತಾಯಿದ್ದೆ. ಸೊ ಈಗ ಟೀ ಆಯಿತು. ಟೀ ಆದಮೇಲೆ ಮತ್ತೆ ಉಳಿದಿತ್ತಲ್ಲ ಚಪಾತಿ ಹಿಟ್ಟು, ಅದನ್ನು ಸುಡೋಣ ಅಂತ. ಸೊ ಈಗ ಆ ಥರ ಲೇಯರ್ ಮಾಡಿ ಸುಡ್ತಾಯಿದ್ದೀನಿ. ಸರ್ ಈ ಥರ ಸುಟ್ಟರೆ ಚೆನ್ನಾಗಿ ಬರುತ್ತೆ, ಅಂದರೆ ಲೇಯರಾಗಿ. ಅಂದರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅಂದರೆ ಲೇಯರ್ ಥರ ಚಪಾತಿ ಬರುತ್ತೆ. ಬಟ್ ನಾನು ಹೇಳಿದ್ನಲ್ಲ, ಹಾಲು ಮೀಡಿಯಮ್ ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರೋದು. ಬಟ್ ನಾನು ಆ ಥರದಲ್ಲಿ ಬೇಗ ಒಂದು ಸ್ವಲ್ಪ ಬಿಸಿಯಾಗಿದ್ದರೆ ಹಾಕ್ಕೊಬಿಟ್ಟಿದ್ದೆ. ಸೊ ಮತ್ತೆ ಇಷ್ಟು ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಓಕೆ, ಚಪಾತಿ ಮಾಡಿದ್ದೆಲ್ಲ ಆಯಿತು. ಈಗ ಒಂದು 4-5 ಎತ್ತಿಡ್ತಾಯಿದ್ದೀನಿ, ಸಂಜೆ ಮಾಡ್ಕೊಳ್ಳೋಣ ಅಂತ. ಸೊ ಈಗ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ಕ್ಲೀನ್ ಮಾಡಿ ಚಪಾತಿನ ಬೇಯಿಸ್ಕೋಬೇಕು. ಈಗ ಹಂಚಿಟ್ಟು ಬೇಯಿಸ್ತಾಯಿದ್ದೀನಿ. ಸೊ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ 9:35 ಅಂತೂ ಆಗಿತ್ತು. ಅಂದರೆ ನಾನು ನೀರು ಹಾಕ್ತಿರೋದೇನು ಅಂತಂದರೆ, ಏನು ಹಂಚು ಕಾದಿದ್ರೆ ಸೌಂಡ್ ಬರುತ್ತೆ. ಸೊ ಅಷ್ಟೊಂದು ಬಿಸಿಯಾಗಿರಲಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಸುಟ್ಕೋತಾ ಇದ್ದೀನಿ. ಅಂದರೆ ನಾನು ಸೈಡಲ್ಲಿ ಸ್ವಲ್ಪ ದಪ್ಪ ಒತ್ತಿದ್ರೆ ಅದು ಬೇಯಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಸೈಡಲ್ಲೂ ಕೂಡ ಬೇಯಿಸ್ತಾ ಇದ್ದೀನಿ, ಮಚ್ಚಿ ಎಲ್ಲನ. ಬಿಟ್ವೀನಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿತ್ತು. ಸೊ ಅದಕ್ಕೋಸ್ಕರ, ಅಂದರೆ ಸ್ಟೋರೇಜ್ ಕಡಿಮೆ ಇತ್ತು ಅಂತ ಡಿಲೀಟ್ ಮಾಡಿದ್ದೆ. ಅದಕ್ಕೋಸ್ಕರ ಎಕ್ಸ್ಪೋರ್ಟೇ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ಎಲ್ಲ ಡಿಲೀಟ್ ಮಾಡಿಬಿಟ್ನಾ ಅಂತ ಅಂದ್ಕೊಂಡಿದ್ದೆ.
ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಡಿಲೀಟ್ ಆಯಿತು. ಸೊ ಈಗ ನೋಡಿ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು. ಸಾರಿ, ಚಪಾತಿ ತಿಂತಾಯಿದ್ದೀನಿ. ಸೊ ತರಾತುರಿಯಲ್ಲಿ ಅದನ್ನು ನೈಟೇ ಎಡಿಟ್ ಮಾಡಬೇಕಾಯ್ತು. ಇವಾಗ ಅಪ್ಲೋಡ್ ಮಾಡಿ ವೀಡಿಯೋ ರೆಕಾರ್ಡ್ ಮಾಡ್ಕೋಬೇಕು ಇವತ್ತಿನ ಬ್ಲಾಗು. ಸೊ ಅದಕ್ಕೋಸ್ಕರ ಇವತ್ತೆಲ್ಲ ಅಪ್ಲೋಡ್ ಮಾಡಿಬಿಡೋಣ ಇವಾಗ ಬ್ಲಾಗ್ಸ್ ಅಂತ ಹೇಳಿ ಒಂದು ಟೈಮ್ ಶೆಡ್ಯೂಲ್ ಇಟ್ಕೋಬೇಕು. ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಾನು ಹರಳೆಣ್ಣೆ ಮತ್ತು ಸ್ವಲ್ಪ ಬೇವಿನ ಎಣ್ಣೆ ಮತ್ತು ಡಬರ್ ಏರ್ ಆಯಿಲ್ ಹಾಕ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಇರಲಿಲ್ಲ, ಸೊ ಅದಕ್ಕೋಸ್ಕರ ಹಚ್ಕೊಂಡು ಆಮೇಲಿಂದ ಸೊ ಇದು ನನಗೆ ನೀಮ್ ಆಯಿಲ್ ಹಚ್ಕೊಂಡೋಗ್ಲಿಂದ ಡ್ಯಾಂಡ್ರಫ್ ತುಂಬ ಕಡಿಮೆ ಆಯಿತು. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿರೋದಕ್ಕೆ ವಾಯ್ಸ್ ಓವರು ಅಲ್ಲಲ್ಲಿ ಮಿಕ್ಸ್ ಆಯಿತು. ಸೊ ಏನಾದರೂ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇದನ್ನು ಎಡಿಟ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಸೊ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮಧ್ಯೆ ವಾಯ್ಸ್ ಓವರ್ ಮಿಸ್ ಆಗಿರೋದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಕ್ಲಿಪ್ಪಿಂಗ್ಸಿಗೆ. ಈಗ ಹಚ್ಕೊಂಡು ಸೊ ಇಷ್ಟ ಇತ್ತು. ಸೊ ನನಗೆ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿತ್ತು ಮನೆಯಲ್ಲಿ. ನಮ್ಮೂರಲ್ಲಿ 2 ಮಂತ್ಸ್ ಹೋಗಿದೆ, ಯಾಕಂತಂದರೆ ಎಕ್ಸಾಮ್ ನಿಯರ್ ಅಂದರೆ ಇಲ್ಲಿ ಇಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಓದೋಕ್ಕೆ ಇಲ್ಲಿ ಕಂಪ್ಲೀಟ್ ಮಾಡ್ತೀವಿ ನಾವು ಇಲ್ಲವೋ ಅಂತ ಪ್ರಾಕ್ಟಿಕಲ್ ಬರೆದಾಗಿತ್ತು. ಅದಕ್ಕೋಸ್ಕರ ನವಂಬರು ಮತ್ತು ಡಿಸೆಂಬರ್ 2 ಮಂತ್ಸ್ ಹೋಗಿದ್ದೆ ಕಂಪ್ಲೀಟ್ ಮಾಡೋಣ ಅಂತ. ಸೊ ಒಂದು ಕೆಲಸನೂ ಮಾಡ್ತಿರಲಿಲ್ಲ ನಮ್ಮ ಮನೇಲಿ ಅಲ್ಲಿ ಹೋದಾಗ, ಬರೀ ಓದ್ಕೊಳ್ಳೋದು ಹಂಗೆ ಮಾಡಿದ್ದು. ಬಟ್ ಅದೇ ಥರನೇ ಕಂಟಿನ್ಯೂ ಮಾಡಿದೆ. ಸೊ ಯಾಕೋ ಎಣ್ಣೆ ಎತ್ಕೋಬೇಕಾರೆಲ್ಲ ಇದಕ್ಕಾಗುತ್ತೆ ಅಂತ ಬಿಚ್ಚಿರ್ತಿದ್ದೆ. ನೀಟಾಗಿ ಮೇಂಟೈನ್ ಮಾಡಬೇಕಲ್ಲ. ಅದಕ್ಕೋಸ್ಕರ ನನಗೆ ಡ್ಯಾಂಡ್ರಫ್ ಇದ್ದಾಗ ಬರೀ ನೀಮ್ ಆಯಿಲ್ ಹಚ್ಕೊಳ್ತಾ ಇದ್ದೆ. ಅದು ಸ್ಮೆಲ್ ಹೋಗೋದಿಲ್ಲ, ನೀಟಾಗಿ ವಾಶ್ ಮಾಡಿದ್ರು. ಮತ್ತು ನನಗೆ ತುಂಬ ಡ್ಯಾಂಡ್ರಫ್ ಅಂದರೆ ಸ್ನಾನ ಮಾಡಿ 2 ಡೇಸ್ ಆಗೋಕ್ಕಿಲ್ಲ. ಅಂದರೆ ತಲೆ ಸ್ನಾನ ಮಾಡಿ ಫುಲ್ಲು ಇಚ್ಚಿಂಗ್ ತುಂಬ ಸ್ಟಾರ್ಟ್ ಆಗಿಬಿಡೋದು ಮತ್ತು ಪಿಂಪಲ್ಸ್ ಆಗೋದಕ್ಕೂ ಸ್ಟಾರ್ಟ್ ಆಯಿತು. ಬಟ್ ಇನ್ನೂ ಕಂಪ್ಲೀಟಾಗಿ ಹೋಗಿಲ್ಲ, ಇನ್ನೂ ಇದೆ. ಸೊ ಒಂದು 5-6 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅನ್ಕೋತೀನಿ, ಬರೀ ನೀಮ್ ಆಯಿಲ್ ಹಚ್ಕೊಂಡು. ಯಾಕಂತಂದರೆ ತುಂಬ ಇರಿಟೇಟಿಂಗ್ ಅನಿಸೋದು. ಅದು ಹಚ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ನನಗೆ ಸ್ಮೆಲ್ಲಿರೋ ಪರವಾಗಿಲ್ಲ, ನನಗೆ ಡ್ಯಾಂಡ್ರಫ್ ಆದರೆ ಸಾಕು ಅಂತ ಅನಿಸಿತು. ಮತ್ತು ಕೂದಲು ಬೀಳೋದಕ್ಕೆ ನೀಮ್ ಆಯಿಲ್ ತುಂಬ ಹೆಲ್ಪ್ ಮಾಡುತ್ತಲ್ಲ. ಪರವಾಗಿಲ್ಲ, ವಾಸನೆ ಇದ್ದರೂ ಪರವಾಗಿಲ್ಲ, ಕೂದಲು ಚೆನ್ನಾಗಿರುತ್ತೆ ಅಂತ ಹಚ್ಕೊಳ್ತಿದ್ದೆ. ಅದರಲ್ಲೂ ಇಯರ್ ಕೇರ್ ತುಂಬ ಕಡಿಮೆ ಆಗಿತ್ತು. ಅದ್ರ ಜೊತೆಗೆ ಏನೂ ಮಾಡ್ತಾಯಿಲ್ಲ ಅಂತಂದರೆ ಇನ್ನೂ ಕೂದಲು ಜಾಸ್ತಿ ಇದಾಗೋದು ಬೇಡ ಅಂತೇಳಿ. ಆ್ಯಕ್ಚುಲಿ ನನಗೆ ಜೆನೆಟಿಕ್ಸಾಗಿ ಕೂದಲು ತುಂಬ ಚೆನ್ನಾಗಿತ್ತು. ಚಿಕ್ಕ ಹುಡ್ಗಿಯಿಂದನೂ ಕೂಡ ತುಂಬ ಲಾಂಗ್ ಹೇರ್ಸು ಮತ್ತು ತುಂಬ ಏನು ಹೇಳೋದು, ತುಂಬ ದಪ್ಪ ಕೂಡ ಇತ್ತು. ಈಗಿನ ಅದೇನು ಹೇಳ್ತಾರೆ, ಅದು ಥಿಕ್ನೆಸ್ ಕಡಿಮೆ ಆಗಿದೆ ಕೂದಲಲ್ಲಿ. ನನ್ನ ಕೂದಲು ಒಂದು ಕೂದಲು ಕೂಡ ಎಷ್ಟು ಒಂದು ತಿಕ್ಕಾಗಿತ್ತು ತುಂಬ. ಬಟ್ ಈಗ ಒಂದು ಸ್ವಲ್ಪ ಅದೆಲ್ಲ ತೆಳ್ಳಗಾಗ್ತಾಯಿದೆ ಅನಿಸ್ತಾ ಇದೆ. ಅಷ್ಟೊಂದು ಮುಂಚೆ ಅಷ್ಟು ಕೂದಲು ಗಟ್ಟಿ ಇಲ್ಲ ಮತ್ತು ಅಷ್ಟು ಥಿಕ್ನೆಸ್ ಇಲ್ಲ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಈಗ ಚಿಕ್ಕ ಹುಡುಗಿಲಿ ಸಕ್ಕತ್ತಾಗಿತ್ತು. ನಮ್ಮಮ್ಮ ಬರೀ ಜಾಸ್ತಿ ನಾನು ಸ್ಕೂಲ್ಗಳಲ್ಲಿ ಎಣ್ಣೆ ಹಚ್ಕೊಂಡೋಗಿದ್ದೆ ಜಾಸ್ತಿ. ಆಲ್ಮೋಸ್ಟ್ ಅಷ್ಟೊಂದು ಅಂದರೆ ಮನೆಯಲ್ಲೇ ಮಾಡೋರು ಹರಳೆಣ್ಣೆ ಎಲ್ಲನ. ಇವಾಗ ಯಾರೂ ಬೇಯಿಸೋದಿಲ್ಲ. ಸೊ ಅದು ಚೆನ್ನಾಗಿರೋದು, ತುಂಬ ನ್ಯಾಚುರಲಾಗಿ ಬೇಯಿಸಿರೋ ಹರಳೆಣ್ಣೆ. ಔಟ್ಲು ಕೈ ಅಂದರೆ ಹರಳು ಎಲ್ಲ ಹುರಿದು ಅದನ್ನು ರುಬ್ಬಕ್ಕಲ್ಲಲ್ಲಿ ರುಬ್ಬಿಟ್ಟು ಅದು ಕುದಿಯೋವರೆಗೂ ಚೆನ್ನಾಗಿ ಬೇಯಿಸಿ
ಇದು ಮಾಡೋರು ಎಷ್ಟು ಸ್ಮೆಲ್ ಇರೋದು ಗೊತ್ತಾ ಅದು. ಒಂಥರ ಘಮ ಘಮ ಅಂತ ಸ್ಮೆಲ್ ಇರೋದು ಹರಳೆಣ್ಣೆ ಎಲ್ಲನ. ಸೊ ಆಲ್ಮೋಸ್ಟ್ ಹರಳೆಣ್ಣೆನೇ ಜಾಸ್ತಿ ಹಚ್ಚುತ್ತಾ ಹರಳೆಣ್ಣೆ ಮತ್ತು ಸೀಗೆಕಾಯಿ ಒಲೆಯಲ್ಲಿ ಬೇಯಿಸ್ಬಿಟ್ಟು ಪೌಡ್ರ್ ಇಲ್ಲ ಅಂತಂದರೆ ನಮ್ಮಮ್ಮ ಅದಕ್ಕೆ ಏನೇನೋ ಸೊಪ್ಪು ಹಾಕೋರು. ಆ ತಂಗಡಿ ಅಂತಾರಲ್ಲ ಅದ್ರದ್ದು, ಅದು ತಂಪು ಅಂತ. ಮತ್ತು ಇದು ಒಂದು ಕೆಂಕೆಸೋ ಥರ ಅದು ಯಾವುದೋ ಅದನ್ನೇನೋ ಅಂತಾರೆ, ಅಂದರೆ ತಲೆನೋವು ಇದ್ದರೆ ಅದು ಹೋಗುತ್ತೆ ಅಂತ ಆ ಸೊಪ್ಪು ಹಾಕೋರು. ಅಂದರೆ ನಮ್ಮ ಎಮ್ಮೆಗೆ ಏನಾದರೂ ತಲೆನೋವು ಅಂದರೆ ಜ್ವರ ಬಂದರೆ ಅದೊಂದು ಎಲೆ ಅಂದರೆ ಇದು ಚಕ್ಕೆ ತಗೊಂಬಂದು ಬೇಯಿಸ್ಬಿಟ್ಟು ಸೀಗೆಕಾಯಿ ಜೊತೆ ಸೀಗೆಕಾಯಿ ಜೊತೆ ಬೇಯಿಸಿ ಅದನ್ನು ತಲೆ ಮೇಲೆ ಅಂದರೆ ತಿಪ್ಪೆ ಹತ್ರ ಕರ್ಕೊಂಡೋಗಿ ಆ ತಲೆಗೆ ಸ್ನಾನ ಮಾಡಿಸಿದ್ರೆ ಜ್ವರ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಅಂತ ಮಾಡೋರು. ಬಟ್ ಕಡಿಮೆ ಆಗೋದು ಅದಕ್ಕೆ ನಾವು ಯೂಸ್ ಮಾಡ್ತಿದ್ವಿ, ಏನೂ ಸೈಡ್ ಎಫೆಕ್ಟ್ ಆಗ್ತಿರಲಿಲ್ಲ. ಕೂದಲು ಕೂಡ ತಂಪು, ಅಂದರೆ ನಮಗೆ ತಲೆನೋವು ಏನೂ ಬರ್ತಾ ಇರಲಿಲ್ಲ. ಬಟ್ ಅದೇನಂತಂದ್ರೆ ಉಜ್ಕೊಳ್ಬೇಕು, ಅಂದರೆ ಮಿಷಿನಲ್ಲಿ ಹಾಕ್ಸೋರಲ್ಲ ಅದೆಲ್ಲ ಒಣಗಿಸ್ಬಿಟ್ಟು ಅದೆಲ್ಲ ಪುಡಿ ಮಾಡಿ ಹಾಕ್ಸೋರು. ಮತ್ತು ಅವ್ರು ರೀತ್ ಹಾಕ್ತಾ ಇರಲಿಲ್ಲ, ಆದರೂ ಕೂಡ ಕೂದಲಲ್ಲಿ ಸೀಗೆಕಾಯಿದು ಇದು ಉಳಿಯುತ್ತೆ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಬಟ್ ಅವಾಗ ಅನಿವಾರ್ಯ ಅಲ್ಲ, ಅವರೇ ಇದು ಮಾಡೋರು. ಅವಾಗ ಸ್ನಾನ ಮಾಡ್ತಿದ್ವಿ. ಬಟ್ ಕೂದಲು ಎಷ್ಟು ಚೆನ್ನಾಗಿರೋದು ಗೊತ್ತಾ. ಮೇ ಬಿ ಅದೇ ಅನಿಸುತ್ತೆ ನನಗೆ, ಅಷ್ಟೊಂದು ಬಿಳಿ ಕೂದಲು ಬಂದಿಲ್ಲ. ಸೊ ಅದೆಲ್ಲ ಈಗಲೂ ಮಾಡ್ಕೋಬೇಕು ಅನಿಸುತ್ತೆ ನನಗೆ. ಆ್ಯಕ್ಚುಲಿ ತಂಗಡಿ ಅಂತ ಹೇಳ್ತಾರಲ್ಲ ಅದು ತುಂಬ ತಂಪು, ತಲೆನೋವು ಅದೆಲ್ಲ ಏನೂ ಇರೋದಿಲ್ಲ. ನಮ್ಮಮ್ಮಂಗೆ ತುಂಬ ಸಿಕ್ಕಾಪಟ್ಟೆ ತಲೆನೋವು ಇರೋದಂತೆ ಅವಾಗ, ಮದುವೆಗಿನ ಮುಂಚೆ. ಅಂದರೆ ಮದುವೆಗಿನ ಮುಂಚೆ ಅಲ್ಲ, ಮದುವೆ ಆಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ತುಂಬ ತಲೆ ಹೊಡ್ತ ಅದೆಲ್ಲ ಬರೋದಕ್ಕೆ ಈ ಥರ ಮಾಡಿದ್ರು ಅನಿಸುತ್ತೆ. ಬಟ್ ಇವಾಗ ಚೆನ್ನಾಗಿದ್ದಾರೆ, ಅವ್ರಿಗೆ ತಲೆನೋವು ಅಂತ ಅದೆಲ್ಲ ಕಡಿಮೆ ಆಗಿದೆ. ಮೈಗ್ರೇನ್ ಥರ ಬರೋದಂತೆ, ತುಂಬ ಅರ್ಧ ತಲೆನೋವು ತುಂಬ ಜಾಸ್ತಿ ಇರೋದು ಅಂತ ಹೇಳ್ತೀವಿ, ಸಿವಿಯರಾಗಿ. ಅದೆಲ್ಲ ನಮ್ಮ ಅಜ್ಜಿ ಅವ್ರದ್ದೆಲ್ಲ ಫಾರ್ಮುಲಾ ಅದು. ಬಟ್ ಚೆನ್ನಾಗಿತ್ತು ಅದೆಲ್ಲನ. ಸೊ ಎಲ್ಲ ಹಚ್ಕೊಂಡು ಬಾಯಿ ಎಣ್ಣೆ ಹಚ್ಕೊಳ್ಳೋದೇ ಜಾಸ್ತಿ ತೋರಿಸ್ತಾ ಇದ್ವಿ. ಬಟ್ ಅವಾಗ ಯೂಸ್ ಮಾಡ್ತಿದ್ವಲ್ಲ ಆ ಥರ ತಿಕ್ನೆಸ್ ಇಲ್ಲ, ಬಟ್ ಲಾಂಗ್ ಬೆಳೆಯುತ್ತೆ. ನಾನೇ ಇದು ಮಾಡಿದ್ದೀನಿ. ಬಟ್ ಅವಾಗ ಏನಾಗೋದು ಅಂತಂದ್ರೆ ಸ್ವಲ್ಪ ರಫ್ನೆಸ್ಸು ಮತ್ತು ಸ್ಪ್ಲಿಟ್ನೆಸ್ ಜಾಸ್ತಿ ಇತ್ತು. ಬಟ್ ಇವಾಗ ಸ್ಪ್ಲಿಟ್ನೆಸ್ ಇಲ್ಲ ಮತ್ತು ತಿಕ್ನೆಸ್ ಕಡಿಮೆ ಆಗಿದೆ ಅಷ್ಟೇ. ಆವಾಗ ರಫ್ನೆಸ್ ಇತ್ತು, ಇವಾಗ ಸ್ಮೂತಾಗಿದೆ. ಲಾಂಗ್ ಬೆಳೆಯುತ್ತೆ ನಂದು. ಬಿಟ್ಟರೆ ನಾನೇ ಕಟ್ ಮಾಡಿದ್ದೀನಿ, 5 ಸಲ ಕಟ್ ಮಾಡಿದ್ದೀನಿ. ಯಾಕಂತಂದರೆ ನೀವು ಓದ್ಕೋಬೇಕಾದ್ರೆಲ್ಲ ತಲೆಗೆ ಸ್ನಾನ ಮಾಡಿದ್ರೆ ಬೇಗ ನನ್ನ ಕೂದಲು ಒಣಗೋದಿಲ್ಲ. ಯಾಕಂತಂದರೆ ತುಂಬ ತಿಕ್ಕಾಗಿದ್ದಾವಲ್ಲ, ಒಂದು ಸ್ವಲ್ಪ ತಲೆನೋವು ಜಾಸ್ತಿ ಬರೋದು. ನಾನು ಅಂದರೆ ಹೇರ್ ಡೈ ನ್ಯಾಚುರಲಾಗೆ ಮಾಡ್ಕೊಳ್ಳೋದು, ಏನರಿಂದ ಒಣಗಿಸ್ತಾ ಇರಲಿಲ್ಲ, ಅಂದರೆ ಬ್ಲೋ ಡ್ರೈ ಎಲ್ಲ ಮಾಡ್ತಾಯಿರಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಇದನ್ನು ತಲೆ ಬಾಚ್ಕೊಳ್ಳೋದು, ಅದು ಮೇಂಟೈನ್ ಮಾಡೋದು ಈ ಎಕ್ಸಾಮ್ ಟೈಮಲ್ಲಿ ಕಷ್ಟ ಅಂತ ಹೇಳಿ ಕಟ್ ಮಾಡಾಕ್ತೆ. ಬಟ್ ಈಗ ಅನ್ನಿಸ್ತಾ ಇದೆ ಲಾಂಗ್ ಹೇರ್ ಬೇಕಾಯಿತು ಅಂತ. ಅದಕ್ಕೋಸ್ಕರ ಈಗ ಮತ್ತೆ ಅಲ್ಲಿ ಕಟ್ ಮಾಡೋದೇ ಇಲ್ಲ, ಲಾಂಗ್ ಹೇರ್ ಬಳಸ್ತೀನಿ. ನಂಗೆ ಲಾಂಗ್ ಹೇರೇ ಚೆನ್ನಾಗಿ ಕಾಣಿಸೋದು. ಮುಂಚೆಯಿಂದ ನಾವು ಲಾಂಗ್ ಹೇರ್ ಇದ್ದು ಎಲ್ಲರೂ ಹಂಗೆ ಅಂತಾರೆ, ಇಷ್ಟೊಂದು ಕೂದಲು ಕಟ್ ಮಾಡಿದ್ಯಾ ಅಂತ. ಸೊ ಅದಕ್ಕೋಸ್ಕರ ಲಾಂಗ್ ಹೇರ್ ಬಿಡ್ತೀನಿ. 2 ಇಯರ್ಸ್ ಕಟ್ ಮಾಡೋದಿಲ್ಲ. ಬಟ್ ಏನಂತಂದರೆ ನೀಟಾಗಿ ಮೇಂಟೈನ್ ಮಾಡಬೇಕು. ನನಗೆ ಫುಲ್ಲು ಬುಡದಿಂದ ನಾವೆಷ್ಟು ಬೆಳೆಸಿರ್ತೀವೋ ಕೊನೆವರೆಗೂ ಅದೇ ಥರನೇ ಕಾಣಿಸ್ಬೇಕು. ಮೇಲೆ ಒಂಥರ ಚೆನ್ನಾಗಿದ್ದು ಕೆಳಗೆಲ್ಲ ಒಂಥರ ಸ್ಪ್ಲಿಟ್ಟೆನ್ಸ್ ಆದರೆ ಅದು ಲುಕ್ಕು ಎಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಮೇಂಟೈನ್ ಮಾಡಬೇಕು. ಆಲ್ಮೋಸ್ಟ್ ನಾನು ಕೇರ್ ತೊಗೊಳ್ತೀನಿ.
ಸೊ ಇಷ್ಟ ಆಗಿತ್ತು ನನ್ನ ಹೇರ್ ಕತೆ ನಿಮ್ಮ ಜೊತೆ. ಸೊ ಬೈ ಬೈ. ಸೊ ಏರ್ ಆಯಿಲ್ ಎಲ್ಲ ಆದಮೇಲೆ ಏನು ಮಾಡೋದು, ಏರ್ ಆಯಿಲ್ ಹಂಗೆಲ್ಲ ಆದಮೇಲೆ ನಾನು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ, ಸ್ನಾನ ಮಾಡಬೇಕಂತ ಹೇಳಿ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೆ. ಲಿಕ್ವರೈಸು ಒಂದು ಸ್ಪೂನ್ ಏನೂ ತಗೊಳ್ಳಿಲ್ಲ, ಸುಮ್ಮನೆ ಒಂದು ಇದ್ರ ಮೇಲೆ ಹಾಕ್ಕೊಂಡೆ ನಂಗೆ ಫೇಸ್ ಪ್ಯಾಕ್ ಎಷ್ಟು ಬೇಕು ಅಂತ. ಅಂದರೆ ಒಂದು ಚಿಟಿಕೆ ಅಂತ ತಗೊಳ್ತೀವಲ್ಲ ಉಪ್ಪು, ಅಷ್ಟರಲ್ಲಿ ಎರಡು ಸಲ ಹಾಕ್ಕೊಂಡು, ಮಿನಿಮಮ್ 3 ಸಲ ಹಾಕ್ಕೊಂಡು, ಮತ್ತು ಅರಶಿನ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡೆ. ಆ ಉಪ್ಪು ಇಡ್ಗೆಲಿ ಇಡ್ತೀವಲ್ಲ ಆ ಥರ ತಗೊಂಡು ಸಾಕಾಯಿತು ನನ್ನ ಫೇಸಿಗೆ. ಬಟ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಇಷ್ಟಾಗಿತ್ತು ಸೆಲ್ಫ್ ಕೇರ್ ಜೊತೆಗೆ ವಿಡಿಯೋನ. ಸ್ನಾನ ಮಾಡ್ಬೇಕಾದ್ರೆಲ್ಲ ನಾನು ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇರ್ತೀನಿ, ಚೆನ್ನಾಗಿರುತ್ತೆ ಅಂತ. ನೀವು ಅಂದ್ಕೊಳ್ತೀರಾ ಕೈ ಇಷ್ಟೊಂದು ನಾವು ಅವಾಗ ಚಿಕ್ಕ ಹುಡುಗರಿಗಿಂತ ತುಂಬ ಓಡಾಡ್ತಿದ್ವಿ, ಅದಕ್ಕೆ ತುಂಬ ಟ್ಯಾನ್ ಆಗೋದು. ಸೊ ಇದೆಲ್ಲ ಹಾಕ್ಕೊಂಡು ಸೊ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತುಂಬ ಜಾಸ್ತಿ ಆಯಿತು. ಸೊ ಬೈ. ಫೈನಲಿ ಐ ಆಮ್ ಡನ್. ಫೇಸ್ ಪ್ಯಾಕ್ ಹಚ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದು ನೋಡ್ಕೊಂಡು ನನಗೆ ಅಂದಾಜು ಸಿಗುತ್ತಲ್ಲ. ಸೊ ಏನು ಕನ್ನಡಿ ಅಂದರೆ ಮಿರರೇ ಬೇಕಾಗಿಲ್ಲ, ನಾನು ಹಚ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಮತ್ತೆ ಸ್ನಾನ ಮಾಡಿ ಏರ್ ವಾಶು ಸಾಟರ್ಡೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೆ. ಒಂದು ದಿವಸ ಬಿಡೋಣ. ನಾನು ಒಂದು ದಿವಸ ಬಿಡ್ತಿರಲಿಲ್ಲ, 1 ಅವರ್ ಮಾತ್ರ ಬಿಡ್ತಿದ್ದೆ. ಯಾಕಂತಂದರೆ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲೆಲ್ಲ ಬಂದರೆ ಮತ್ತೆ ಇನ್ನೂ ಅಂಟೆಂಟ್ ಜಾಸ್ತಿ ಆಗುತ್ತೆ ಅಂತ. ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಮಾಡೋದು ಅಂದ್ಕೊಂಡೆ. ಸೊ ಇದು ಫೈನಲಿ ಎಲ್ಲ ಆದಮೇಲೆ ನನ್ನ ಸ್ಕಿನ್ನು ನೋಡಿ ಈ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ನಿಯರ್ಲಿ ಇದೇ ಥರನೇ ಇರೋದು. ನಾನು ಮಾಯ್ಶ್ಚರೈಸರು ಮತ್ತು ಟೋನರ್ ಹಾಕಿದ್ದೀನಿ, ಅಂದರೆ ರೋಸ್ ವಾಟರೇ. ಅದನ್ನು ಟೋನರಾಗಿ ಯೂಸ್ ಮಾಡಿಕೊಂಡು ಇಷ್ಟು ಹಾಕಿದ್ದೀನಿ. ಸೊ ಇನ್ನೂ ಮಾರ್ಕ್ಸ್ ಇದೆ, ಯಾಕೆ ಮಾರ್ಕ್ಸು, ಬಟ್ ಫುಲ್ಲು ಹೋಗಿಲ್ಲ. ಫುಲ್ಲು ಹೋದರೆ ಚೆನ್ನಾಗಿರುತ್ತೆ. ಸೊ ಕೇರ್ ಮಾಡಬೇಕು. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ, ಅಲ್ಲಿ ಜಾಸ್ತಿ ಆಯಿತು. ಬೈ. ಪೂಜೆ ಎಲ್ಲ ಮಾಡಿದ್ದೆ. ಇದಾಗಿತ್ತು ಶುಕ್ರವಾರದ ಬ್ಲಾಗ್. ಬೈ.